ನನಗೆ ಮಾತಾಡೋ ಚಪಲ ಅವನಿಗೆ ಲೂಟಿ ಮಾಡೋ ಚಪಲ ಡಿಕೆ ಬ್ರದರ್ಸ್ ವಿರುದ್ಧ ಇದೀಗ ಏಕವಚನದಲ್ಲೇ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನನಗೆ ಮಾತಾಡೋ ಚಪಲ ಇದೆ, ಅವನಿಗೆ ಲೂಟಿ ಮಾಡೋ ಚಪಲ ಇದೆ ಅಂತ ಹೇಳಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಏಕವಚನದಲ್ಲೇ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟನ್ನ ಕೊಟ್ಟಿದ್ರು. ಇದೀಗ ನನಗೆ ಮಾತಾಡೋ ಚಪಲ ಅವನಿಗೆ ಲೂಟಿ ಚಪಲ ಅಂತ ಹೇಳಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಏಕವಚನದಲ್ಲೇ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆಯೂ ಕೂಡ ರಾಜಕೀಯದಲ್ಲಿ ಯಾರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ಯಾರಿಗೆ ಜಾಸ್ತಿ ಅನುಭವ ಇದೆ ಅನ್ನುವಂಥದ್ದು ಯಾವಾಗಲೂ ಎಚ್ಡಿಕೆ ವರ್ಸಸ್ ಡಿಕೆ ಅನ್ನುವಂಥದ್ದು ಸದ್ದು ಮಾಡ್ತಾನೆ ಇರುತ್ತೆ. ಇದೀಗ ಮತ್ತೊಮ್ಮೆ ಇದೇ ಆಗ್ತಾ ಇದೆ. ಡಿಕೆ ಬ್ರದರ್ಸ್ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ ಎಚ್ಡಿಕೆ ಅವರು, ಅದರಲ್ಲೂ ಕೂಡ ಏಕವಚನದಲ್ಲೇ. ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರು ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ, ಅವ್ರ ಆಸೆ ಎಲ್ಲ ಏನು ಬೇಕಾದ್ರೂ ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು. ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರು ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ, ಅವ್ರ ಆಸೆ ಎಲ್ಲ ಏನು ಬೇಕಾದ್ರೂ ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು. ಕುಮಾರಸ್ವಾಮಿ ಅವರು ಹೋರಾಟದ ಪಾಲ್ಗೊಂಡಿದ್ದಾರೆ. ಸವಾಲು ಹಾಕಿದ್ದಾರೆ ಸರ್, ಡಿಕೆ ಸಹೋದರ ಬರಲಿಲ್ಲ ಚರ್ಚೆಗೆ ಈ ವಿಚಾರವಾಗಿ ವೇದಿಕೆ ಮೇಲೆ ಅವ್ರು ಯಾವತ್ತು ಹೇಳ್ತಾರೆ ನಾನು ರೆಡಿ ಇದ್ದೀನಿ. ಅವರು ನೀವೇ ಫಿಕ್ಸ್ ಮಾಡಿ, ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು. ಇನ್ನೇನಿಲ್ಲ, ಪರವಾಗಿಲ್ಲ. ಇನ್ನು ನಾವು ರಾಜಕಾರಣದಲ್ಲಿ ಇರಬೇಕಾದ್ರೂ ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ, ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನೆಲ್ಲ ಬೇರೆ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ಈಗ ಇಲ್ಲಿ ನಾನು ನಿನಗೆ ಉತ್ತರ ಕೊಡಲ್ಲ, ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ನಾನು ಹೇಳ್ತೇನೆ, ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ, ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ, ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವ್ರಿಲ್ಲದೆ ಹೋದ್ರು ಮುಂದಕ್ಕೆ ನಮ್ಮ ಜನ್ರೇಷನ್ ಅವರು ನೆನೆಸ್ಕೊಳ್ತದೆ. ನೋಡಿ, ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿಕೆ ಅವರು ಇಬ್ಬರು ಕೂಡ ಪಕ್ಕಾ ಸ್ನೇಹಿತರಾಗಿದ್ರು. ಆದರೆ ಈಗ ಇದೇ ಸ್ನೇಹಿತರು ಇದಾದ ನಂತರ ಹಲವು ವರ್ಷಗಳಾದ ನಂತರ ಮತ್ತೊಮ್ಮೆ ಇದೀಗ ಡಿಕೆ ವರ್ಸಸ್ ಎಚ್ಡಿಕೆ ಅನ್ನುವಂಥ ಒಂದು ಯುದ್ಧ ಇದೀಗ ಮತ್ತೊಮ್ಮೆ ಆರಂಭ ಆಗಿರುವಂಥದ್ದು. ಕಾರಣ ಏನು ಅಂತಂದರೆ, ಪ್ರತಿ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಏನೋ ಒಂದು ಹೇಳಿಕೆ ಕೊಡ್ತಾರೆ, ಅದರ ವಿರುದ್ಧವಾಗಿ ಎಚ್ಡಿಕೆ ಅವರು ಕೂಡ ಒಂದು ಟಾಂಗ್ ಕೊಟ್ಟೇ ಕೊಡ್ತಾರೆ. ಅದರಲ್ಲೂ ಕೂಡ ರಾಜಕೀಯದಲ್ಲಿ ಯಾರಿಗೆ ಎಷ್ಟು ಅನುಭವ ಇದೆ, ಯಾರೆಷ್ಟು ಸೀನಿಯರ್ಸ್ ಇದ್ದಾರೆ ಅನ್ನುವಂಥದ್ದು ಪ್ರತಿ ಬಾರಿ ಚರ್ಚೆ ಆಗ್ತಾ ಇರುತ್ತೆ. ಇಲ್ಲಿ ಕಳೆದ ಬಾರಿಯೂ ಕೂಡ ಇದೇ ಒಂದು ವಾಗ್ವಾದ ನಡೆದಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು, ಹೌದು ಎಚ್ಡಿಕೆ ಅವರು ನನ್ಕಿನ್ನ ವಯಸ್ಸಲ್ಲೇ ದೊಡ್ಡವರಾಗಿರಬಹುದು, ಸೀನಿಯರ್ ಇರಬಹುದು, ಆದರೆ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಅವ್ರಿಗಿಲ್ಲ ಬಿಡಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು.